ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮೋಸದಾಟ ಮಾಡಿ SC ST ಜನಾಂಗದವ್ರ ಕಡೆದನ ಕೇಸ್ ಹಾಕ್ಸಿ ಅದು 50% ದಾಟಬಾರದು ಅಂತ ಹೇಳಿ ಮಾಡಿದ್ರು. 4 ವರ್ಷ ಯಾರೂ ಕೇಳಿರ್ಲಿಲ್ಲ, ಯಾರು ಅದರ ಬಗ್ಗೆ ಚಕಾರ ಶಬ್ದ ಮಾತಾಡಿದ್ದಲ್ಲ. ಅನುಷ್ಠಾನ ಆಗಿದೆ. ಇವತ್ತು ಕೋರ್ಟ್ನಲ್ಲಿ ಕೇಸ್ ಹಾಕಿಸಿ ಸರಿಯಾಗಿ ಸರ್ಕಾರ ರಿಪ್ರೆಸೆಂಟ್ ಮಾಡದೆ ವಕಾಲತ್ತು ಹಾಕದೇನೆ ಇವತ್ತು ಆ ರಿಸರ್ವೇಷನ್ಗೆ ಕೋರ್ಟಿಂದ ತಡೆಯೊಡ್ಡತಕ್ಕಂಥ ಕೆಲಸಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಹೊಣೆಗಾರರು ಅಂತ ನಾನು ಇವತ್ತು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು SC ST ಒಳ ಮೀಸಲಾತಿ ಕೂಡ ತಪ್ಪು ಸಂದೇಶವನ್ನು ಕೊಟ್ಟರು. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ನೇತೃತ್ವದಲ್ಲಿ ಕಮಿಟಿ ವರದಿ ತಗೊಂಡು ನಾವು ಮಾಡಿರ್ತಕ್ಕಂಥದ್ದು SC ಲೆಫ್ಟ್ ಮಾದಿಗರು ಉಪಜಾತಿಗಳಿಗೆ 6%, ಚಲವಾದಿ ಮತ್ತು ಉಪಜಾತಿಗಳಿಗೆ 5.5%, ಲಂಬಾಣಿ ಬೋವಿ ಕೊರಮ ಕೊರ್ಚ ಕೇವಲ 4 ಜಾತಿಗೆ 4.5%, ಅಲೆಮಾರಿಗಳಿಗೆ 1% ಮಾಡಿದ್ವಿ. ಅದು ವೈಜ್ಞಾನಿಕವಾಗಿ ಇತ್ತು, ಕಾನೂನಾತ್ಮಕವಾಗಿ ಇತ್ತು ಮತ್ತು ಸಂವಿಧಾನದ ಆಶಯಗನುಗುಣವಾಗಿಯೂ ಇತ್ತು. ಅದನ್ನು ಬದಲಾವಣೆ ಮಾಡಿ ತಿದ್ದುಪಡಿ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಅಲೆಮಾರಿ ಜನಾಂಗಕ್ಕೆ ಅನ್ಯಾಯ ಮಾಡಿದಾರ. ಅವ್ರನ್ನ ಒಯ್ದು ಬೇರೆ ಬೇರೆ ಕ್ಯಾಟಗರಿ ಒಳಗೆ ಸೇರಿಸಿದಾರ. ಅವರಿಗೆ ಬೇರೆಯವ್ರ ಜೊತೆಯಲ್ಲಿ ಪೈಪೋಟಿ ಮಾಡಿ ಮೀಸಲಾತಿಯನ್ನು ಪಡ್ಕೊಳ್ತಕ್ಕಂಥ ಶಕ್ತಿ ಇರಲಾರ್ದಂಥ ಅಲೆಮಾರಿ ಜನಾಂಗ ಅವ್ರು ಬಡವರು. ಅದಕ್ಕೆ ನಾನು ಇವತ್ತು ನಿರ್ಣಯ ಮಂಡಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ. ನ್ಯಾಯಯುತವಾದಂಥ ಒಳ ಮೀಸಲಾತಿಯನ್ನು ಕೊಡಬೇಕು. 1% ಇರ್ತಕ್ಕಂಥ ಅಲೆಮಾರಿಗಳು ಯಾರ ಜೊತೆಯಲ್ಲೂ ಪೈಪೋಟ್ ಮಾಡಲಿಕ್ಕೆ ಅವರು ಅಶಕ್ತರಿದ್ದಾರೆ. ಅವ್ರಿಗೆ 1% ಪ್ರತ್ಯೇಕ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡಿದ್ದೇನೆ. ಮತ್ತು 2,85,000 ಹುದ್ದೆಗಳು ಇವತ್ತು ರಾಜ್ಯದಲ್ಲಿ ಖಾಲಿ ಇದ್ದಾವೆ. ಅದರಲ್ಲಿ 1,42,000 ಹುದ್ದೆಗಳು SC ST OBCಗೆ ಬರಬೇಕಾಗ್ತದೆ. ಅದಕ್ಕೆ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ವಿ. ಕಾಂಗ್ರೆಸ್ಗೂ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಕಾಂಗ್ರೆಸ್ಸಿನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಗರೀಬಿ ಹಟಾವ್ ಮಾಡ್ತೇನೆ ಅಂತೇಳಿ ಬಡತನ ನಿರ್ಮೂಲನೆ ಮಾಡ್ತೇನೆ ಅಂತ ಬರೀ ಘೋಷಣೆ ಮಾಡಿದ್ರು. ಯಾವುದೇ ರೀತಿಯ ಅನುಷ್ಠಾನಕ್ಕೆ ತರಲಿಲ್ಲ, ಬಡತನ ನಿರ್ಮೂಲನೆ ಆಗಲಿಲ್ಲ. ಆದರೆ ನರೇಂದ್ರ ಮೋದಿಜಿ ಅವರು ಬಡವರಿಗೆ ಸಹಾಯ ಮಾಡಲಿಕ್ಕೆ ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು 30 ಲಕ್ಷ ಕೋಟಿ ಹಣವನ್ನು ಸಾಲವನ್ನಾಗಿ ಮುದ್ರಾ ಯೋಜನೆ ಒಳಗೆ ಕೊಟ್ಟಿದ್ದಾರೆ. ಅದರಲ್ಲಿ 67% ಜನ SC ST OBC ವರ್ಗಕ್ಕೆ ಸೇರಿದವರಿದ್ದಾರೆ. ಇದು ನಿಜವಾದಂಥ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಇವತ್ತು ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಮಾಡಿದೆ. ನಡೆದ ಸರ್ಕಾರ ಅಂದರೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಧ್ಯೇಯವಾಕ್ಯಗಳೊಂದಿಗೆ ಆಡಳಿತೆಯನ್ನು ಪ್ರಾರಂಭ ಮಾಡಿದಾರ. ಅದರಂತೆ ನಡೆದು ತೋರಿಸಿದಾರ. ಅದರ ಕಾಂಗ್ರೆಸ್ನವರು ಸುಳ್ಳು ಘೋಷಣೆಗಳನ್ನ ಮಾಡಿ ಬಡವರ ಮನಸ್ಸು ಕೆದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಾರ. ಅದರ ನಮ್ಮ ನಾಯಕರು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಬಡವರಿಗೆ ಮೇಲೆ ಎತ್ತತಕ್ಕಂಥ ಕೆಲಸದಲ್ಲಿ ಯೋಜನೆಗಳನ್ನು ಜಾರಿ ಮಾಡಿದರೆ ಇದೇ ವ್ಯತ್ಯಾಸ ಇರತಕ್ಕಂಥ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮೋಸದಾಟ ಮಾಡಿ SC ST ಜನಾಂಗದವ್ರ ಕಡೆದನ ಕೇಸ್ ಹಾಕಿಸಿ ಅದು 50% ದಾಟಬಾರದು ಅಂತ ಹೇಳಿ ಮಾಡಿದ್ರು. 4 ವರ್ಷ ಯಾರೂ ಕೇಳಿರ್ಲಿಲ್ಲ, ಯಾರು ಅದರ ಬಗ್ಗೆ ಚಕಾರ ಶಬ್ದ ಮಾತಾಡಿದ್ದಲ್ಲ. ಅನುಷ್ಠಾನ ಆಗಿದೆ. ಇವತ್ತು ಕೋರ್ಟ್ನಲ್ಲಿ ಕೇಸ್ ಹಾಕಿಸಿ ಸರಿಯಾಗಿ ಸರ್ಕಾರ ರಿಪ್ರೆಸೆಂಟ್ ಮಾಡದೆ ವಕಾಲತ್ತು ಹಾಕದೇನೆ ಇವತ್ತು ಆ ರಿಸರ್ವೇಷನ್ಗೆ ಕೋರ್ಟಿಂದ ತಡೆಯೊಡ್ಡತಕ್ಕಂಥ ಕೆಲಸಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಹೊಣೆಗಾರರು ಅಂತ ನಾನು ಇವತ್ತು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು SC ST ಒಳ ಮೀಸಲಾತಿ ಕೂಡ ತಪ್ಪು ಸಂದೇಶವನ್ನು ಕೊಟ್ಟರು.
ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ನೇತೃತ್ವದಲ್ಲಿ ಕಮಿಟಿ ವರದಿ ತಗೊಂಡು ನಾವು ಮಾಡಿರ್ತಕ್ಕಂಥದ್ದು SC ಲೆಫ್ಟ್ ಮಾದಿಗರು ಉಪಜಾತಿಗಳಿಗೆ 6%, ಚಲವಾದಿ ಮತ್ತು ಉಪಜಾತಿಗಳಿಗೆ 5.5%, ಲಂಬಾಣಿ ಬೋವಿ ಕೊರಮ ಕೊರ್ಚ ಕೇವಲ 4 ಜಾತಿಗೆ 4.5%, ಅಲೆಮಾರಿಗಳಿಗೆ 1% ಮಾಡಿದ್ವಿ. ಅದು ವೈಜ್ಞಾನಿಕವಾಗಿ ಇತ್ತು, ಕಾನೂನಾತ್ಮಕವಾಗಿ ಇತ್ತು ಮತ್ತು ಸಂವಿಧಾನದ ಆಶಯಗನುಗುಣವಾಗಿಯೂ ಇತ್ತು. ಅದನ್ನ ಬದಲಾವಣೆ ಮಾಡಿ, ತಿದ್ದುಪಡಿ ಮಾಡಿ, ಗೊಂದಲ ಸೃಷ್ಟಿ ಮಾಡಿ ಅಲೆಮಾರಿ ಜನಾಂಗಕ್ಕೆ ಅನ್ಯಾಯ ಮಾಡಿದಾರ. ಅವ್ರನ್ನ ಒಯ್ದು ಬೇರೆ ಬೇರೆ ಕ್ಯಾಟಗರಿ ಒಳಗೆ ಸೇರಿಸಿದಾರ. ಅವರಿಗೆ ಬೇರೆಯವ್ರ ಜೊತೆಯಲ್ಲಿ ಪೈಪೋಟಿ ಮಾಡಿ ಮೀಸಲಾತಿಯನ್ನ ಪಡ್ಕೊಳ್ತಕ್ಕಂಥ ಶಕ್ತಿ ಇರಲಾರ್ದಂಥ ಅಲೆಮಾರಿ ಜನಾಂಗ ಅವ್ರು ಬಡವರು. ಅದಕ್ಕೆ ನಾನು ಇವತ್ತು ನಿರ್ಣಯ ಮಂಡಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ. ನ್ಯಾಯಯುತವಾದಂಥ ಒಳ ಮೀಸಲಾತಿಯನ್ನು ಕೊಡಬೇಕು. 1% ಇರ್ತಕ್ಕಂಥ ಅಲೆಮಾರಿಗಳು ಯಾರ ಜೊತೆಯಲ್ಲೂ ಪೈಪೋಟ್ ಮಾಡಲಿಕ್ಕೆ ಅವರು ಅಶಕ್ತರಿದ್ದಾರೆ. ಅವ್ರಿಗೆ 1% ಪ್ರತ್ಯೇಕ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡಿದ್ದೇನೆ. ಮತ್ತು 2,85,000 ಹುದ್ದೆಗಳು ಇವತ್ತು ರಾಜ್ಯದಲ್ಲಿ ಖಾಲಿ ಇದ್ದಾವೆ. ಅದರಲ್ಲಿ 1,42,000 ಹುದ್ದೆಗಳು SC ST OBCಗೆ ಬರಬೇಕಾಗ್ತದೆ. ಅದಕ್ಕೆ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡಿದ್ವಿ. ಕಾಂಗ್ರೆಸ್ಗೂ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಕಾಂಗ್ರೆಸ್ಸಿನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಗರೀಬಿ ಹಟಾವ್ ಮಾಡ್ತೇನೆ ಅಂತೇಳಿ, ಬಡತನ ನಿರ್ಮೂಲನೆ ಮಾಡ್ತೇನೆ ಅಂತ ಬರೀ ಘೋಷಣೆ ಮಾಡಿದ್ರು. ಯಾವುದೇ ರೀತಿಯ ಅನುಷ್ಠಾನಕ್ಕೆ ತರಲಿಲ್ಲ, ಬಡತನ ನಿರ್ಮೂಲನೆ ಆಗಲಿಲ್ಲ. ಆದರೆ ನರೇಂದ್ರ ಮೋದಿಜಿ ಅವರು ಬಡವರಿಗೆ ಸಹಾಯ ಮಾಡಲಿಕ್ಕೆ, ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು 30 ಲಕ್ಷ ಕೋಟಿ ಹಣವನ್ನ ಸಾಲವನ್ನಾಗಿ ಮುದ್ರಾ ಯೋಜನೆ ಒಳಗೆ ಕೊಟ್ಟಿದ್ದಾರೆ. ಅದರಲ್ಲಿ 67% ಜನ SC ST OBC ವರ್ಗಕ್ಕೆ ಸೇರಿದವರಿದ್ದಾರೆ. ಇದು ನಿಜವಾದಂಥ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಇವತ್ತು ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಮಾಡಿದೆ. ನಡೆದ ಸರ್ಕಾರ ಅಂದ್ರೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಧ್ಯೇಯವಾಕ್ಯಗಳೊಂದಿಗೆ ಆಡಳಿತೆಯನ್ನು ಪ್ರಾರಂಭ ಮಾಡಿದಾರ. ಅದರಂತೆ ನಡೆದು ತೋರ್ಚಿದಾರ. ಅದರ ಕಾಂಗ್ರೆಸ್ನವರು ಸುಳ್ಳು ಘೋಷಣೆಗಳನ್ನ ಮಾಡಿ ಬಡವರ ಮನಸ್ಸು ಕೆದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಾರ. ಅದರ ನಮ್ಮ ನಾಯಕರು, ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಬಡವರಿಗೆ ಮೇಲೆ ಎತ್ತತಕ್ಕಂಥ ಕೆಲಸದಲ್ಲಿ ಯೋಜನೆಗಳನ್ನು ಜಾರಿ ಮಾಡಿದರೆ ಇದೇ ವ್ಯತ್ಯಾಸ ಇರತಕ್ಕಂಥ.